ಹಾಯ್ ಸ್ನೇಹಿತರೆ, ಲರ್ನ್ ವಿತ್ ನಫೀಸಾ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೈ ಸೆಲ್ಫ್ ನಫೀಸಾ ಲಾಡ್ಖಾನ್, ಕ್ವಾಲಿಫಿಕೇಶನ್ MA ಇನ್ ಎಕನಾಮಿಕ್ಸ್, B.Ed. M.Ed. ಪತ್ರಿಕೆ 2 ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ವಿಷಯಗಳಿಗೆ ಸರಣಿ ಕ್ಲಾಸಸ್ಗಳನ್ನು ಪ್ರಾರಂಭಿಸುತ್ತಿದ್ದೇನೆ. ಸೊ ತಾವೆಲ್ಲರೂ ನಮ್ಮ ಲರ್ನ್ ವಿತ್ ನಫೀಸಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ತಾವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಮತ್ತು ಸಹಕರಿಸಿ ಎಂದು ಹೇಳುತ್ತಾ ಇಂದಿನ ಕ್ಲಾಸ್ ಅನ್ನು ಪ್ರಾರಂಭಿಸೋಣ. ಇಂದಿನ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡುತ್ತಿರುವ ವಿಷಯ ಏನೆಂದರೆ, ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಅನೇಕ ಸಿದ್ಧಾಂತಗಳಲ್ಲಿ ದೊಡ್ಡ ತಳ್ಳುವಿಕೆ ಸಿದ್ಧಾಂತ ಅಂದ್ರೆ ಬಿಗ್ ಪುಶ್ ಥಿಯರಿ ಕೂಡ ಒಂದು ಮಹತ್ವವಾದ ಸಿದ್ಧಾಂತವಾಗಿದೆ. ಈ ಸಿದ್ಧಾಂತದಿಂದ ಪ್ರತಿ ಕೆಸೆಟ್ ಎಕ್ಸಾಮ್ಗಳಲ್ಲಿ 1 ಅಥವಾ 2 ಪ್ರಶ್ನೆಗಳು ಬಂದಿರ್ತವೆ. ಸೊ ಈ ಸಿದ್ಧಾಂತವನ್ನು ನಾವು ಸರಳವಾಗಿ ಅಧ್ಯಯನ ಮಾಡೋಣ. ಬಿಗ್ ಪುಶ್ ಥಿಯರಿ ಅಂದ್ರೆ ಕನ್ನಡದಲ್ಲಿ ಹಲವಾರು ಹೆಸರುಗಳಿಂದ ಕರೆಯಲಾಗ್ತದೆ. ದೊಡ್ಡ ತಳ್ಳುವಿಕೆ ಸಿದ್ಧಾಂತ, ಹೂಡಿಕೆಯ ಸಿದ್ಧಾಂತ, ಬೃಹತ್ ಪ್ರಮಾಣದ ಸಿದ್ಧಾಂತ, ದೊಡ್ಡ ಒತ್ತುವಿಕೆ ಸಿದ್ಧಾಂತ, ಹಲವಾರು ಹೆಸರುಗಳಿಂದ ಕರೆಯಲಾಗ್ತದೆ. ಬಿಗ್ ಪುಶ್ ಥಿಯರಿ ಏನೇನು ಒಳಗೊಂಡಿದೆ ಅನ್ನೋದನ್ನ ನಾವು ಮುಂದೆ ನೋಡೋಣ. ಪರಿಚಯ. ಬಿಗ್ ಪುಶ್ ಥಿಯರಿಯ ಪರಿಚಯ. ಬಿಗ್ ಪುಶ್ ಸಿದ್ಧಾಂತ. ಬಿಗ್ ಪುಶ್ ಥಿಯರಿಯ ಇದು ಒಂದು ಆರ್ಥಿಕ ಅಭಿವೃದ್ಧಿಯ ಒಂದು ಸಿದ್ಧಾಂತ, ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಆಗಿದ್ದು, ಮೊದಲು ಆರ್ಥಿಕ ತಜ್ಞ ಪಾಲ್ ರೋಸೆನ್ ಸ್ಟೈನ್ ರೋಡಾನ್ ಅವರು 1943ರಲ್ಲಿ ಪ್ರಸ್ತಾಪಿಸಿದರು. ಬಿಗ್ ಪುಶ್ ಸಿದ್ಧಾಂತ ಒಂದು ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವಾಗಿದೆ. ಇದು ಮೊದಲು ಆರ್ಥಿಕ ತಜ್ಞ ಅಂದ್ರೆ ಅರ್ಥಶಾಸ್ತ್ರಜ್ಞ ಪಾಲ್ ರೋಸೆನ್ ಸ್ಟೈನ್ ರೋಡಾನ್ ಅವರು 1943ರಲ್ಲಿ ಇದನ್ನು ಪ್ರಸ್ತಾಪಿಸಿದರು. ನಂತರ 1957ರಲ್ಲಿ ಈ ಸಿದ್ಧಾಂತವನ್ನು ಪರಿಷ್ಕರಣೆ ಮಾಡಿದರು. ನೆಕ್ಸ್ಟ್ ಇವರ ಗ್ರಂಥ, ರೋಸೆನ್ ಸ್ಟೈನ್ ರೋಡಾನ್ ಅವರ ಗ್ರಂಥ ನೋಟ್ಸ್ ಆನ್ ದ ಥಿಯರಿ ಆಫ್ ದ ಬಿಗ್ ಪುಶ್ ಎಂಬ ಪುಸ್ತಕದಲ್ಲಿ ಈ ಸಿದ್ಧಾಂತವನ್ನು ವಿವರಿಸಿದ್ದಾರೆ. ನೋಟ್ಸ್ ಆನ್ ದ ಥಿಯರಿ ಆಫ್ ದ ಬಿಗ್ ಪುಶ್ ಎಂಬ ಪುಸ್ತಕದಲ್ಲಿ ಈ ಸಿದ್ಧಾಂತವನ್ನು ವಿವರಿಸಿದ್ದಾರೆ. ನೆಕ್ಸ್ಟ್ ಈ ಸಿದ್ಧಾಂತವು ಮುಖ್ಯವಾಗಿ ಅಭಿವೃದ್ಧಿಶೀಲ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ವೇಗವಾದ ಆರ್ಥಿಕ ಅಭಿವೃದ್ಧಿಗಾಗಿ ದೊಡ್ಡ ಪ್ರಮಾಣದ ಹೂಡಿಕೆ, ಲಾರ್ಜ್ ಸ್ಕೇಲ್ ಇನ್ವೆಸ್ಟ್ಮೆಂಟ್ ಅಗತ್ಯವಿದೆ ಎಂಬುದನ್ನು ವಿವರಿಸುತ್ತದೆ. ಈ ಸಿದ್ಧಾಂತವು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ, ಅಭಿವೃದ್ಧಿಶೀಲ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ವೇಗವಾದ ಆರ್ಥಿಕ ಅಭಿವೃದ್ಧಿಗಾಗಿ ದೊಡ್ಡ ಪ್ರಮಾಣದ ಹೂಡಿಕೆ ಅಗತ್ಯವಿದೆ ಎಂಬುದನ್ನು ವಿವರಿಸುತ್ತದೆ. ಅಭಿವೃದ್ಧಿಶೀಲ ಅಂತಂದ್ರ ಅಭಿವೃದ್ಧಿ ಹೊಂದದೇ ಇರುವ ಒಂದು ರಾಷ್ಟ್ರವನ್ನು ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಕರೀತಾರ. ಅದರಲ್ಲಿ ಆ ರಾಷ್ಟ್ರವು ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ವೇಗವಾಗಿ ಆರ್ಥಿಕ ಅಭಿವೃದ್ಧಿ ಹೊಂದಬೇಕಾದ್ರ ಅದರಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆಯನ್ನು ಮಾಡುವುದು ಅತ್ಯಂತ ಅವಶ್ಯಕ ಎಂದು ಈ ಸಿದ್ಧಾಂತವು ತಿಳಿಸುತ್ತದೆ. ಬಿಗ್ ಪುಶ್ ಸಿದ್ಧಾಂತದ ಮೂಲ ಭಾವನೆ ಅಂತಂದ್ರೆ, ಬಿಗ್ ಪುಶ್ ಸಿದ್ಧಾಂತ ಯಾವ ಒಂದು ಮೂಲವಾದ ಭಾವನೆಯನ್ನು ಹೊಂದಿರ್ತದೆ ಅನ್ನೋದನ್ನ ನಾವ್ ಇಲ್ಲಿ ನೋಡ್ಬೋದು. ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಸಣ್ಣ ಹೂಡಿಕೆಗಳಿಂದ ಸಾಧ್ಯವಿಲ್ಲ. ಅದಕ್ಕೆ ಸಮಗ್ರವಾದ ಹಾಗೂ ಬಹುಮುಖ ದೊಡ್ಡ ಮಟ್ಟದ ಹೂಡಿಕೆ ಅಗತ್ಯವಿದೆ. ಅಂದ್ರೆ ಬಿಗ್ ಪುಶ್ ಸಿದ್ಧಾಂತವು ಸಣ್ಣ ಹೂಡಿಕೆಗಳಿಂದ ಆರ್ಥಿಕ ಅಭಿವೃದ್ಧಿ ಸಾಧ್ಯವಿಲ್ಲ. ಅದು ಒಂದು ದೊಡ್ಡ ಮಟ್ಟದ ಹೂಡಿಕೆಯಿಂದ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಆಗಲು ಸಾಧ್ಯವಾಗ್ತದೆ ಅನ್ನೋದನ್ನ ಹೇಳ್ಕೊಂಡ್ ಬರ್ತದೆ. ಅಂದರೆ ಅರ್ಥಾತ್ ಸಣ್ಣ ಪ್ರಯತ್ನಗಳು ಆರ್ಥಿಕ ಅಭಿವೃದ್ಧಿಗೆ ಸಾಕಾಗುವುದಿಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಒಟ್ಟಿಗೆ ದೊಡ್ಡ ಮಟ್ಟದ ಹೂಡಿಕೆ ಮಾಡಿದರೆ ಮಾತ್ರ ಆರ್ಥಿಕ ಚಟುವಟಿಕೆಗಳ ಪರಸ್ಪರ ಸಹಕಾರದಿಂದ ದೇಶ ವೇಗವಾಗಿ ಅಭಿವೃದ್ಧಿ ಹೊಂದುತ್ತದೆ ಅಂತ ಅರ್ಥ ಕೊಡ್ತದೆ. ಅಂದ್ರೆ ಬಿಗ್ ಪುಶ್ ಸಿದ್ಧಾಂತದ ಮೂಲ ಭಾವನೆ ಏನಂತಂದ್ರ, ಒಂದು ಅಭಿವೃದ್ಧಿಶೀಲ ಅಂದ್ರ ಅಭಿವೃದ್ಧಿ ಹೊಂದುತ್ತಿರುವ ಒಂದು ರಾಷ್ಟ್ರಗಳಲ್ಲಿ ಸಣ್ಣ ಪ್ರಯತ್ನಗಳಲ್ಲಿ
ಹೂಡಿಕೆ ಮಾಡುವುದರಿಂದ ಒಂದು ದೇಶ ಆರ್ಥಿಕ ಅಭಿವೃದ್ಧಿ ಆಗಲು ಸಾಧ್ಯವಿಲ್ಲ. ದೊಡ್ಡ ಪ್ರಮಾಣದ ಮಟ್ಟದ ಹೂಡಿಕೆಯನ್ನು ಮಾಡುವುದರಿಂದ ಆರ್ಥಿಕ ಚಟುವಟಿಕೆಗಳು ಪರಸ್ಪರ ಸಹಕಾರದಿಂದ ಏನಾಗ್ತೈತಿ ಆರ್ಥಿಕ ಅಭಿವೃದ್ಧಿ ಆಗ್ತದ ಅನ್ನೋದನ್ನ ಇಲ್ಲಿ ಕೊಂಡುಕೊಳ್ಳಬಹುದು. ನಂತರ ಬಿಗ್-2 ಸಿದ್ಧಾಂತದ ಮುಖ್ಯ ಅಂಶಗಳು. ಬಿಗ್-2 ಸಿದ್ಧಾಂತ ಏನು ಮುಖ್ಯ ಅಂಶಗಳನ್ನು ಒಳಗೊಂಡೈತೆ ಅಂತಂದ್ರ ಇಲ್ಲಿ ಫಸ್ಟ್ ಒನ್ ಸಮಗ್ರ ಹೂಡಿಕೆ. ಸಮಗ್ರ ಹೂಡಿಕೆ, ಕೋಆರ್ಡಿನೇಟೆಡ್ ಇನ್ವೆಸ್ಟ್ಮೆಂಟ್, ಕೈಗಾರಿಕೆ, ಕೃಷಿ, ಸಾರಿಗೆ, ಶಿಕ್ಷಣ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿ ಒಂದೇ ಸಮಯದಲ್ಲಿ ಹೂಡಿಕೆ ಮಾಡಿದರೆ ಪರಸ್ಪರ ಬೇಡಿಕೆ ಮತ್ತು ಪೂರೈಕೆ ಹೆಚ್ಚುತ್ತದೆ. ಅಂದ್ರೆ ಇಲ್ಲಿ ಸಮಗ್ರ ಹೂಡಿಕೆ ಅಂದ್ರೆ ವಿಶಾಲವಾದ ಹೂಡಿಕೆ ಎಲ್ಲಾ ಕ್ಷೇತ್ರಗಳಲ್ಲಿ ಅಥವಾ ಎಲ್ಲಾ ವಲಯಗಳಲ್ಲಿ ಒಂದೇ ಸಮಯದಲ್ಲಿ ಹೂಡಿಕೆ ಮಾಡಿದರೆ ಪರಸ್ಪರ ಅಂದ್ರೆ ಕೈಗಾರಿಕೆಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಪರಸ್ಪರ ಬೇಡಿಕೆ ಮತ್ತು ಪೂರೈಕೆ ಹೆಚ್ಚಾಗ್ತದ ಅನ್ನೋದನ್ನ ಕಂಡು ಬರ್ತದ. ನೆಕ್ಸ್ಟ್ ಎರಡನೇದು ಪರಸ್ಪರ ಅವಲಂಬನೆ, ಇಂಟರ್ ಡಿಪೆಂಡೆನ್ಸ್. ಅಂದ್ರೆ ಒಂದು ಉದ್ಯಮದ ಉತ್ಪನ್ನ ಮತ್ತೊಂದು ಉದ್ಯಮಕ್ಕೆ ಕಚ್ಚಾ ವಸ್ತುವಾಗುತ್ತದೆ. ಆದ್ರಿಂದ ಎಲ್ಲಾ ಕ್ಷೇತ್ರಕ್ಕೆ ಒಟ್ಟಾರೆ ಅಭಿವೃದ್ಧಿ ಅಗತ್ಯ. ಪರಸ್ಪರ ಅವಲಂಬನೆ, ಇಲ್ಲಿ ಎಲ್ಲಾ ಕ್ಷೇತ್ರಗಳು ಏನಾಗಿರ್ತೈತೆ ಅಂದ್ರೆ ಪರಸ್ಪರ ಅವಲಂಬನೆ ಆಗಿರುತ್ತದೆ. ಅಂದ್ರೆ ಒಂದು ಉದ್ಯಮದ ಉತ್ಪನ್ನ ಮತ್ತೊಂದು ಉದ್ಯಮಕ್ಕೆ ಕಚ್ಚಾ ವಸ್ತುವಾಗುತ್ತದೆ. ಆದ್ರಿಂದ ಎಲ್ಲಾ ಕ್ಷೇತ್ರಗಳ ಒಟ್ಟಾರೆ ಅಭಿವೃದ್ಧಿ ಅಗತ್ಯ. ಅಂತಂದ್ರೆ ಇಲ್ಲಿ ಉದಾಹರಣೆ ತಗೋಬೇಕಂತಂದ್ರ ಒಂದು ಇಲ್ಲಿ ಕೃಷಿ ವಲಯದಲ್ಲಿ ಕಬ್ಬು ಇರ್ತದ, ಮತ್ತೆ ಇಲ್ಲಿ ಸಕ್ಕರೆ ಕಾರ್ಖಾನೆಗೆ ಏನ್ ಬೇಕಾಗಿರ್ತದ, ಸಕ್ಕರೆ ಕಾರ್ಖಾನೆಗೆ ಇಲ್ಲಿ ಕಚ್ಚಾ ವಸ್ತುವಾಗಿ ಏನ್ ಬೇಕಂದ್ರ ಕಬ್ಬು. ಕಬ್ಬು ಮತ್ತು ಸಕ್ಕರೆ ಕಾರ್ಖಾನೆ ತಿಳ್ಕೊಡಿ. ಇಲ್ಲಿ ಒಂದು ಕಬ್ಬು ಇದು ಕೃಷಿ ಕ್ಷೇತ್ರದಲ್ಲಿ ಇರುವಂತ ಕಚ್ಚಾ ವಸ್ತು, ಮತ್ತು ಇಲ್ಲಿ ಇದು ಸಕ್ಕರೆ ಕಾರ್ಖಾನೆಗೆ ಬೇಕಾಗಿರುವ ಕಚ್ಚಾ ವಸ್ತು ಏನ್ ಮಾಡ್ತೈತಿ ನಾವು ಕೃಷಿ ಕ್ಷೇತ್ರದಿಂದ ಸಕ್ಕರೆ ಕಾರ್ಖಾನೆ ಏನ್ ಮಾಡ್ತೈತಿ ಕಚ್ಚಾ ವಸ್ತುಗಳು ಕೃಷಿ ಕ್ಷೇತ್ರದಿಂದ ಪಡೆದುಕೊಳ್ಳಬೇಕಾಗ್ತದ. ಹಾಗೆ ಇಲ್ಲಿ ಪರಸ್ಪರ ಅಂದ್ರೆ ಇದು ಸಕ್ಕರೆ ಕಾರ್ಖಾನೆ ಒಂದು ಕೈಗಾರಿಕೆ, ಇಲ್ಲಿ ಕೃಷಿ ಕ್ಷೇತ್ರ ಕೂಡ ಒಂದು ಕ್ಷೇತ್ರ. ಇಲ್ಲಿ ಇದು ಒಂದು ಕ್ಷೇತ್ರ, ಇದೊಂದು ಕ್ಷೇತ್ರ. ಒಂದೇ ಪ್ರಮಾಣದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟ ಹೂಡಿಕೆ ಮಾಡುವುದರಿಂದ ಇಲ್ಲಿ ಎಲ್ಲಾ ಕ್ಷೇತ್ರಗಳು ಏನಾಗಿರ್ತಾವ ಪರಸ್ಪರ ಅವಲಂಬನೆ ಹೊಂದಿರ್ತದ. ಅಂದ್ರೆ ಒಂದು ಕ್ಷೇತ್ರ ಇನ್ನೊಂದು ಮೇಲೆ ಡಿಪೆಂಡ್ ಆಗಿರ್ತದ, ಮತ್ತೊಂದು ಕ್ಷೇತ್ರ ಇನ್ನೊಂದು ಮೇಲೆ ಡಿಪೆಂಡ್ ಆಗಿರ್ತದ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ಮೂರನೇದು ಬೇಡಿಕೆಯ ವಲಯ, ಅಂದ್ರೆ ಸರ್ಕ್ಯುಲರ್ ಫ್ಲೋ ಆಫ್ ದ ಡಿಮ್ಯಾಂಡ್. ಬೇಡಿಕೆಯ ವಲಯ ಹೂಡಿಕೆಯ ಪರಿಣಾಮವಾಗಿ ಆದಾಯ ಮತ್ತು ಖರೀದಿ ಶಕ್ತಿ ಪರ್ಚೇಸಿಂಗ್ ಪವರ್ ಹೆಚ್ಚುತ್ತದೆ. ಅದು ಮತ್ತೆ ಬೇಡಿಕೆಯನ್ನು ಸೃಷ್ಟಿಸುತ್ತದೆ. ಬೇಡಿಕೆಯ ವಲಯ ಏನ್ ಮಾಡ್ತದಂದ್ರ ಹೂಡಿಕೆಯ ಪರಿಣಾಮವಾಗಿ ಆದಾಯ ಮತ್ತು ಖರೀದಿಸುವ ಶಕ್ತಿ ಹೆಚ್ಚಿಸುತ್ತದೆ, ಅದು ಮತ್ತೆ ಬೇಡಿಕೆಯನ್ನು ಸೃಷ್ಟಿಸುತ್ತದೆ. ಅಂದ್ರೆ ಯಾವ ರೀತಿ ಅಂದ್ರೆ ಹೂಡಿಕೆಯ ವಲಯ ಅಂದ್ರೆ ಹೂಡಿಕೆ ಮಾಡುವುದರಿಂದ ಏನಾಗ್ತೈತಿ, ಹೂಡಿಕೆಯ ಪರಿಣಾಮದಿಂದ ಅಂದ್ರೆ ಒಂದು ಕ್ಷೇತ್ರಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆ ಮಾಡುವುದರಿಂದ ಏನಾಗ್ತೈತಿ ಜನರಿಗೆ ಉದ್ಯೋಗ ಅವಕಾಶಗಳು ದೊರಕ್ತಾವ. ಉದ್ಯೋಗ ಅವಕಾಶಗಳು ಇರುವುದರಿಂದ ಅವರಿಗೆ ಏನಾಗ್ತೈತಿ ಆದಾಯ ಸಿಗ್ತೈತಿ. ಆದಾಯ ಸಿಗುವುದರಿಂದ ಏನಾಗ್ತೈತಿ ಖರೀದಿಸುವ ಶಕ್ತಿ ಅವರಲ್ಲಿ ಬರುತ್ತದ, ಮತ್ತು ಖರೀದಿ ಶಕ್ತಿ ಇರುವುದರಿಂದ ಅವ್ರಿಗೆ ಏನಾಗ್ತೈತಿ ಅವರಲ್ಲಿ ಬೇಡಿಕೆ ಉಂಟಾಗ್ತದ. ಅಂದ್ರೆ ಅವ್ರಿಗೆ ಬೇಕಾಗುವ ವಸ್ತುಗಳನ್ನು ಖರೀದಿಸುವಲ್ಲಿ ಶಕ್ತಿ ಉಂಟಾಗ್ತದ. ಆದ್ರಿಂದ ಇಲ್ಲಿ ಬೇಡಿಕೆಯ ವಲಯ ಏನಾಗ್ತೈತಿ, ಬೇಡಿಕೆಯ ವಲಯದಲ್ಲಿ ಅವರಿಗೆ ಪರ್ಚೇಸಿಂಗ್ ಪವರ್ ಹೆಚ್ಚಾಗಿ ಅವರಲ್ಲಿ ಬೇಡಿಕೆ ಇಲ್ಲಿ ಸೃಷ್ಟಿ ಆಗ್ತದ. ಬೇಡಿಕೆ ಅನ್ನೋದು ಇಲ್ಲಿ ಸೃಷ್ಟಿ ಆಗ್ತದ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಸರ್ಕಾರದ ಪಾತ್ರ. ಸರ್ಕಾರವು ಆರಂಭದಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆ ಮಾಡಿ ಖಾಸಗಿ ವಲಯವನ್ನು ಪ್ರೇರಿಸಬೇಕು. ಅಂದ್ರೆ ಸರ್ಕಾರ ಏನ್ ಮಾಡ್ತೈತಿ ಇಲ್ಲಿ ಪ್ರಾರಂಭದಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆ ಮಾಡಿ ಯೋಜನೆಗಳನ್ನು ಪ್ರಾರಂಭಿಸಿ ನಂತರ ಅದನ್ನ ಮ್ಯಾನೇಜ್ ಮಾಡೋ ಸಲುವಾಗಿ ನಿರ್ವಹಿಸಿಕೊಂಡು ಹೋಗುವ ಸಲುವಾಗಿ ಏನಾಗ್ತೈತಿ ಖಾಸಗಿ ವಲಯವನ್ನು ಪ್ರೇರಣೆ ಮಾಡ್ತೈತಿ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಅದನ್ನ ನಾವೊಂದು ಉದಾಹರಣೆ ಮೂಲಕ ನೋಡ್ಬೋದು. ಒಂದು ದೇಶ
ಒಂದು ದೇಶ ಕೇವಲ ಬಟ್ಟೆ ಕೈಗಾರಿಕೆ ಹೂಡಿಕೆ ಮಾಡಿದರೆ ಬೇಡಿಕೆ ಕಡಿಮೆ ಇರುತ್ತದೆ. ಆದರೆ ಅದರ ಜೊತೆಗೆ ಸಿಮೆಂಟ್, ಉಕ್ಕು, ಸಾರಿಗೆ, ವಿದ್ಯುತ್, ಕೃಷಿ ಮೊದಲಾದ ಎಲ್ಲಾ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದರೆ ಪರಸ್ಪರ ಅವಲಂಬನೆಯಿಂದ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಬೆಳೆಸಿಕೊಳ್ಳುತ್ತೇವೆ. ಅಂತಂದ್ರ ನಾವು ಒಂದು ದೇಶದ ಕೇವಲ ಬಟ್ಟೆ ಕೈಗಾರಿಕೆಗಳ ಮೇಲೆ ಮಾತ್ರ ಹೂಡಿಕೆ ಮಾಡುವುದರಿಂದ ಏನಾಗ್ತೈತಿ, ಅಷ್ಟ ಬೇಡಿಕೆ ಉಂಟಾಗಿರುವಂಗಿಲ್ಲ. ಯಾಕಂದ್ರೆ ಇಲ್ಲಿ ಬಟ್ಟೆ ಕೈಗಾರಿಕೆ ಮಾತ್ರ ಅಭಿವೃದ್ಧಿ ಆಗ್ತದ. ಆದ್ರಿಂದ ಅದಕ್ಕೆ ಬೇಡಿಕೆ ಹೆಚ್ಚಿಗೆ ಉಂಟಾಗಂಗಿಲ್ಲ. ಯಾಕಂದ್ರೆ ಎಲ್ಲ ಜನರ ಬಳಿ ಅವರಲ್ಲಿ ಕೊಂಡುಕೊಳ್ಳುವ ಶಕ್ತಿ ಇರಂಗಿಲ್ಲ, ಅವರ ಆದಾಯ ಇರಂಗಿಲ್ಲ, ಅವ್ರಿಗೆ ಉದ್ಯೋಗ ಇರಂಗಿಲ್ಲ. ಆದ್ರಿಂದ ಇಲ್ಲಿ ಎಲ್ಲರಿಗೂ ಇಲ್ಲಿ ಅದರ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂದ್ರೆ ಸಿಮೆಂಟ್, ಉಕ್ಕು, ಸಾರಿಗೆ, ವಿದ್ಯುತ್, ಕೃಷಿ ಮೊದಲಾದ ಕ್ಷೇತ್ರಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಒಂದೇ ಸಮಯದಲ್ಲಿ ಹೂಡಿಕೆ ಮಾಡುವುದರಿಂದ ಇಲ್ಲಿ ಸಿಮೆಂಟ್, ಉಕ್ಕು ಕೈಗಾರಿಕೆ ಅಲ್ಲಿ ಆ ಕೈಗಾರಿಕೆಗಳಲ್ಲಿ ಪರಸ್ಪರ ಅವಲಂಬನೆಯಾಗಿ ಎಲ್ಲಾ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತಾವು ಅನ್ನೋದನ್ನ ಇಲ್ಲಿ ನಾವು ಕೊಂಡುಕೊಳ್ಳಬಹುದು. ನೆಕ್ಸ್ಟ್ ಬಿಕ್ಕು ಸಿದ್ಧಾಂತ ಸಾರಾಂಶ. ಇನ್ಕತನ ನಾವ್ ಏನ್ ಮಾಡಿದ್ವಿ, ಬಿಕ್ಕು ಸಿದ್ಧಾಂತವನ್ನು ತಿಳಿದುಕೊಂಡು ಅದನ್ನ ಆ ಸಾರಾಂಶವನ್ನು ಒಂದು ಚಾರ್ಟ್ ಮುಖಾಂತರ ನಾವು ನೋಡ್ಬಹುದು. ಫಸ್ಟ್ ಇಲ್ಲಿ ಅಲ್ಪ ವಿಕಸಿತ ದೇಶ ಅಂತಂದ್ರ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಥವಾ ಅಭಿವೃದ್ಧಿಶೀಲ ದೇಶ ಅಂತ ಕರೀತಾರ. ಈ ಸಿದ್ಧಾಂತ ಬಿಕ್ಕು ಸಿದ್ಧಾಂತ ಯಾವುದಕ್ಕೆ ಸಂಬಂಧಿಸಿತ ಅಂತಂದ್ರ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಂಬಂಧಿಸಿತಿ. ಇಲ್ಲಿ ಅಲ್ಪ ವಿಕಸಿತ ಸಿದ್ಧಾಂತ ಅಂದ್ರ ಅಭಿವೃದ್ಧಿ ಹೊಂದುತ್ತಿರುವ ಒಂದು ದೇಶ ಆರ್ಥಿಕ ಅಭಿವೃದ್ಧಿಗೆ ತನ್ನ ಹೂಡಿಕೆ ಸಾಕಾಗುವುದಿಲ್ಲ. ಅಂತಂದ್ರೆ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಆರ್ಥಿಕ ಅಭಿವೃದ್ಧಿ ಹೊಂದಬೇಕಾದ್ರೆ ಅದಕ್ಕೆ ಸಣ್ಣ ಸಣ್ಣ ಪ್ರಯತ್ನದ ಹೂಡಿಕೆಗಳು ಸಾಕಾಗುವುದಿಲ್ಲ ಅನ್ನೋದನ್ನ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಎಲ್ಲಾ ಕ್ಷೇತ್ರಗಳಲ್ಲಿ ಒಟ್ಟಿಗೆ ದೊಡ್ಡ ಹೂಡಿಕೆ ಅಗತ್ಯ. ಅಂದ್ರೆ ನಾವು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ದೊಡ್ಡ ಹೂಡಿಕೆ ಒಟ್ಟಿಗೆ ಮಾಡುವುದು ಅಗತ್ಯವಾಗಿದೆ. ಅದರಿಂದ ಆರ್ಥಿಕ ಅಭಿವೃದ್ಧಿ ಮಾಡುವುದು ಸಾಧ್ಯವಾಗ್ತದೆ ಅನ್ನೋದನ್ನ ನೋಡ್ಬೋದು. ಉದಾಹರಣೆಗೆ ಕೈಗಾರಿಕೆ ಪ್ಲಸ್ ಕೃಷಿ ಪ್ಲಸ್ ಸಾರಿಗೆ ಪ್ಲಸ್ ವಿದ್ಯುತ್ ಪ್ಲಸ್ ಶಿಕ್ಷಣ. ಈ ಕೈಗಾರಿಕೆ, ಕೃಷಿ, ಸಾರಿಗೆ, ವಿದ್ಯುತ್, ಶಿಕ್ಷಣಗೆ ಒಂದೇ ಸಮಯದಲ್ಲಿ ಒಟ್ಟಿಗೆ ಅದರ ಮೇಲೆ ದೊಡ್ಡ ಮಟ್ಟದ ಹೂಡಿಕೆ ಮಾಡುವುದರಿಂದ ಆರ್ಥಿಕ ಅಭಿವೃದ್ಧಿ ಆಗ್ತದ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಪರಸ್ಪರ ಅವಲಂಬನೆ ಇಂಟರ್ ಡಿಪೆಂಡೆನ್ಸ್. ಇಲ್ಲಿ ಎಲ್ಲಾ ಕ್ಷೇತ್ರಗಳು ಏನಾಗಿರ್ತಾವ, ಪರಸ್ಪರ ಅವಲಂಬನೆಯಾಗಿ ಆರ್ಥಿಕ ಅಭಿವೃದ್ಧಿ ಆಗಲು ಸಾಧ್ಯವಾಗ್ತದೆ ಅನ್ನೋದನ್ನ ನೋಡ್ಬೋದು. ಅದರಿಂದ ಬೇಡಿಕೆ ಮತ್ತು ಪೂರೈಕೆ ಎರಡೂ ಹೆಚ್ಚಿಸುತ್ತದೆ. ಅಂದರೆ ದೊಡ್ಡ ಪ್ರಮಾಣದ ಹೂಡಿಕೆ ಒಂದೇ ಸಮಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವುದರಿಂದ ಆ ಕ್ಷೇತ್ರಗಳು ಪರಸ್ಪರ ಅವಲಂಬನೆಯಾಗಿ ಅದರಿಂದ ಬೇಡಿಕೆ ಮತ್ತು ಪೂರೈಕೆ ಕೂಡ ಎರಡು ಹೆಚ್ಚಿಸುತ್ತದೆ ಅನ್ನೋದನ್ನ ಕೂಡ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಆದಾಯ ಮತ್ತು ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತವೆ. ಇದರಿಂದ ಒಂದೇ ಸಮಯದಲ್ಲಿ ದೊಡ್ಡ ಹೂಡಿಕೆ ಮಾಡುವುದರಿಂದ ಜನರಲ್ಲಿ ಆದಾಯ ಮತ್ತು ಉದ್ಯೋಗ ಅವಕಾಶಗಳು ಕೂಡ ಹೆಚ್ಚುತ್ತದೆ. ಏಕೆಂದರೆ ಇಲ್ಲಿ ಎಲ್ಲಾ ಕೈಗಾರಿಕೆಗಳಲ್ಲಿ ಹೂಡಿಕೆ ಮಾಡುವುದರಿಂದ ಬಟ್ಟೆ ಕೈಗಾರಿಕೆ ಆಗಲಿ, ಕೃಷಿ ಆಗಲಿ, ಸಾರಿಗೆ ಸಂಪರ್ಕ, ವಿದ್ಯುತ್, ಶಿಕ್ಷಣ, ಇದರಿಂದ ಇದು ಡೆವಲಪ್ಮೆಂಟ್ ಆಗಕ್ಕೆ ಏನ್ ಮಾಡ್ತಾರ, ಅದು ಆ ಒಂದು ಕೈಗಾರಿಕೆ ಕಾರ್ಮಿಕರುಗಳನ್ನು ತಗೊಂಡ್ ಬರ್ತಾರ, ತಂತ್ರಜ್ಞಾನಗಳನ್ನು ತಗೊಂಡ್ ಬರ್ತಾರ, ಮತ್ತು ಕಚ್ಚಾ ವಸ್ತುಗಳು, ಸಾರಿಗೆ ಸಂಪರ್ಕ ಎಲ್ಲವನ್ನು ಒಂದು ವಲಯ ಅಭಿವೃದ್ಧಿ ಆಗ್ಬೇಕಂದ್ರೆ ಎಲ್ಲಾ ಬೇಕಾಗ್ತದ. ಅಲ್ಲಿ ಏನಾಗ್ತೈತಿ, ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗ್ತಾವು. ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗುವಂತೆ ಕಾರ್ಮಿಕರಿಗೆ ಏನಾಗ್ತೈತಿ, ಇಲ್ಲಿ ಉದ್ಯೋಗ ಸಿಗ್ತೈತಿ. ಅವ್ರಿಗೆ ಏನಾಗ್ತೈತಿ, ಇಲ್ಲಿ ಆದಾಯ ಕೂಡ ಸಿಗ್ತೈತಿ. ನಂತರ ಆದಾಯ ಸಿಗುವುದರಿಂದ ಅವ್ರ ಕಾರ್ಮಿಕರಲ್ಲಿ ಅಥವಾ ಜನರಲ್ಲಿ ಏನಾಗ್ತೈತಿ, ಆದಾಯ ಉಂಟಾಗ್ತೈತಿ. ಆದಾಯ ಉಂಟಾಗುವುದರಿಂದ ಅವರ ಕೊಳ್ಳುವ ಶಕ್ತಿ ಕೂಡ ಅವರಿಗೆ ಬರ್ತದ. ಆದ್ರಿಂದ ಅವರಿಗೆ ಬೇಕಾಗುವ ವಸ್ತುಗಳು, ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳುವ ಶಕ್ತಿ ಕೂಡ ಅವರಲ್ಲಿ ಬರುವುದರಿಂದ ಬೇಡಿಕೆ ಮತ್ತು ಆದಾಯ ಕೂಡ ಹೆಚ್ಚಾಗ್ತದ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಆರ್ಥಿಕ ಚಟುವಟಿಕೆಗಳಲ್ಲಿ ಅಭಿವೃದ್ಧಿ. ಆರ್ಥಿಕ ಚಟುವಟಿಕೆಗಳಲ್ಲಿ ಕೂಡ ಅಭಿವೃದ್ಧಿ ಆಗ್ತದ. ಯಾವ ರೀತಿ ಅಂತಂದ್ರ ಎಲ್ಲಾ ಎಲ್ಲಾ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆ ಮಾಡುವುದರಿಂದ ಅಲ್ಲಿ ಎಲ್ಲಾ ಕಾರ್ಯಗಳು ಕೂಡ ನಡೀತಿರ್ತಾವು. ಅಲ್ಲಿ ಕೂಡ ಆರ್ಥಿಕ ಚಟುವಟಿಕೆಗಳು ಕೂಡ ಅಭಿವೃದ್ಧಿ ಆಗ್ತಾವು. ನೆಕ್ಸ್ಟ್ ವೇಗವಾದ ಆರ್ಥಿಕ ಅಭಿವೃದ್ಧಿ
ರ್ಯಾಪಿಡ್ ಎಕನಾಮಿಕ್ ಗ್ರೋತ್ ಅಂದ್ರೆ ವೇಗವಾಗಿ ಆರ್ಥಿಕ ಅಭಿವೃದ್ಧಿ ಕೂಡ ಆಗುತ್ತದೆ ಅನ್ನೋದನ್ನ ಕೂಡ ನಾವು ಇಲ್ಲಿ ಕಂಡುಕೊಳ್ಳುತ್ತೇವೆ. ನೆಕ್ಸ್ಟ್, ಟಿಪ್ಪು ಸಿದ್ಧಾಂತದ ಅವಿಭಾಜ್ಯ ಅಂಗಗಳು ಅವಿಭಾಜ್ಯ ಅಂಶಗಳು ಇಸೆನ್ಷಿಯಲ್ ಅಥವಾ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ಟಿಪ್ಪುಸ್ ಥಿಯರಿ. ಅಂದ್ರೆ ಟಿಪ್ಪು ಸಿದ್ಧಾಂತದ ಅವಿಭಾಜ್ಯ ಅಥವಾ ಅವಿಭಾಜ್ಯ ಅಂಶಗಳು ಅಂತ ಕರೀತಾರ. ಅವಿಭಾಜ್ಯ ಅಥವಾ ಅವಿಭಾಜ್ಯ ಅಂತಂದ್ರ ವಿಭಜನೆ ಮಾಡಲಾಗದೆ ಅಥವಾ ವಿಭಜನೆ ಮಾಡಲು ಬರದೇ ಇರುವ ಅಂಶವನ್ನು ಏನಂತ ಕರೀತಾರ, ಅವಿಭಾಜ್ಯ ಅಂಗಗಳು ಅಥವಾ ಅವಿಭಾಜ್ಯ ಅಂಶಗಳು ಕೂಡ ಅಂತ ಕರೀತಾರ. ಈ ಅವಿಭಾಜ್ಯ ಅಂಶಗಳು ಅಂತಂದ್ರ ವಿಭಜನೆಯನ್ನು ಮಾಡಲಾಗದೆ ಅಥವಾ ಮಾಡಲು ಬರದೇ ಇರುವ ಅಂಶಗಳನ್ನು ಅವಿಭಾಜ್ಯ ಅಂಶಗಳು ಅಂತ ಕರೀತಾರ. ಇಲ್ಲಿ ಫಸ್ಟ್ ಒನ್ ಸಮಗ್ರ ಹೂಡಿಕೆ. ಸಮಗ್ರ ಹೂಡಿಕೆ, ಕೋಆರ್ಡಿನೇಟೆಡ್ ಇನ್ವೆಸ್ಟ್ಮೆಂಟ್. ಎಲ್ಲಾ ಕ್ಷೇತ್ರಗಳಲ್ಲಿ ಒಂದೇ ಸಮಯದಲ್ಲಿ ಹೂಡಿಕೆ ಮಾಡಬೇಕು. ಕೃಷಿ, ಕೈಗಾರಿಕೆ, ಕೃಷಿ, ಸಾರಿಗೆ, ವಿದ್ಯುತ್, ಶಿಕ್ಷಣ ಇತ್ಯಾದಿ. ಇದರಿಂದ ಒಂದು ಕ್ಷೇತ್ರದ ಬೆಳವಣಿಗೆ ಇನ್ನೊಂದಕ್ಕೆ ಸಹಕಾರ ನೀಡುತ್ತದೆ. ಅಂದ್ರೆ ಸಮಗ್ರ ಹೂಡಿಕೆ ಅಂತಂದ್ರೆ ವಿಶಾಲವಾದ ಹೂಡಿಕೆ, ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡುವುದರಿಂದ ಎಲ್ಲಾ ಕ್ಷೇತ್ರಗಳು ಅಂದ್ರೆ ಕೈಗಾರಿಕೆ, ಕೃಷಿ, ಸಾರಿಗೆ, ವಿದ್ಯುತ್, ಶಿಕ್ಷಣ, ಕೈಗಾರಿಕೆ, ಕೃಷಿ, ಸಾರಿಗೆ, ವಿದ್ಯುತ್, ಶಿಕ್ಷಣ ಎಲ್ಲಾ ಕ್ಷೇತ್ರಗಳು ಏನಾಗ್ತಾವ ಪರಸ್ಪರ ಸಹಕಾರದಿಂದ ಆರ್ಥಿಕ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್ ಪರಸ್ಪರ ಅವಲಂಬನೆ. ಇಂಟರ್ ಡಿಪೆಂಡೆನ್ಸ್ ಆಫ್ ಇಂಡಸ್ಟ್ರೀಸ್. ಒಂದು ಕೈಗಾರಿಕೆಯ ಉತ್ಪನ್ನ ಮತ್ತೊಂದಕ್ಕೆ ಕಚ್ಚಾ ವಸ್ತುಗಳಾಗುತ್ತವೆ. ಆದ್ರಿಂದ ಎಲ್ಲಾ ಕ್ಷೇತ್ರಗಳಲ್ಲಿ ಒಟ್ಟಿಗೆ ಅಭಿವೃದ್ಧಿ ಅಗತ್ಯ. ಪರಸ್ಪರ ಅವಲಂಬನೆ, ಇಂಟರ್ ಡಿಪೆಂಡೆನ್ಸ್ ಆಫ್ ಇಂಡಸ್ಟ್ರೀಸ್. ಒಂದು ಕೈಗಾರಿಕೆಯ ಉತ್ಪನ್ನ ಮತ್ತೊಂದಕ್ಕೆ ಕಚ್ಚಾ ವಸ್ತುವಾಗುತ್ತದೆ. ಆದ್ರಿಂದ ಎಲ್ಲಾ ಕ್ಷೇತ್ರಗಳಲ್ಲಿ ಒಟ್ಟಿಗೆ ಅಭಿವೃದ್ಧಿ ಅಗತ್ಯ ಅಂತಂದ್ರೆ ಪರಸ್ಪರ ಅವಲಂಬನೆ. ಎಲ್ಲಾ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವುದರಿಂದ ಒಂದು ಕೈಗಾರಿಕೆ ಉತ್ಪನ್ನ ಏನಾಗ್ತೈತಿ ಮತ್ತೊಂದು ಕೈಗಾರಿಕೆಗೆ ಕಚ್ಚಾ ವಸ್ತುವಾಗಿ ಸಿಗುವುದರಿಂದ ಎಲ್ಲಾ ಕ್ಷೇತ್ರಗಳು ಏನಾಗ್ತೈತಿ ಒಟ್ಟಾಗಿ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನ ಇಲ್ಲಿ ನಾವು ಕಂಡುಕೊಳ್ಳಬಹುದು. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಬೇಡಿಕೆ ಮತ್ತು ಪೂರೈಕೆ ವೃದ್ಧಿ. ಇದರಿಂದ ಏನಾಗ್ತೈತಿ ಅಂತಂದ್ರೆ ಬೇಡಿಕೆ ಮತ್ತು ಪೂರೈಕೆ ಎರಡು ಅಭಿವೃದ್ಧಿ ಆಗ್ತದ. ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ಹೂಡಿಕೆಯ ಪರಿಣಾಮವಾಗಿ ಉದ್ಯೋಗ ಹೆಚ್ಚುತ್ತದೆ ಮತ್ತು ಆದಾಯ ಹೆಚ್ಚುತ್ತದೆ. ಜನರ ಖರೀದಿ ಶಕ್ತಿ ಹೆಚ್ಚುತ್ತದೆ. ಹೊಸ ಬೇಡಿಕೆ ಉಂಟಾಗುತ್ತದೆ. ಇಲ್ಲಿ ಬೇಡಿಕೆ ಮತ್ತು ಪೂರೈಕೆ ಕೂಡ ಅಭಿವೃದ್ಧಿ ಆಗ್ತದೆ. ಯಾವ್ದ್ರಿಂದ ಹೂಡಿಕೆ ಪರಿಣಾಮದಿಂದಾಗಿ ಅಂದ್ರೆ ದೊಡ್ಡ ಪ್ರಮಾಣದಿಂದ ಹೂಡಿಕೆ ಮಾಡುವುದರಿಂದ ಏನಾಗ್ತೈತಿ ನಮ್ಗೆ ಉದ್ಯೋಗಗಳು ಉಂಟಾಗಿ ಆದಾಯ ಹೆಚ್ಚಾಗ್ತದ. ಅದರಿಂದ ಆದಾಯ ಹೆಚ್ಚಾಗಿ ಜನರು ಖರೀದಿಸುವ ಶಕ್ತಿ, ಸರಕು ಮತ್ತು ಸೇವೆಗಳ ಶಕ್ತಿ ಕೂಡ ಏನಾಗ್ತದೆ ಹೆಚ್ಚಾಗಿ ಹೊಸ ಬೇಡಿಕೆಗೆ ಉಂಟು ಮಾಡುತ್ತದೆ. ಆದ್ರಿಂದ ಬೇಡಿಕೆ ಮತ್ತು ಪೂರೈಕೆ ಕೂಡ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಫೋರ್ ಅನ್ನ ಕೈಗಾರಿಕಾ ವಿಸ್ತರಣೆ. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್. ಬಹು ಕೈಗಾರಿಕೆಗಳು ಒಂದೇ ಸಮಯದಲ್ಲಿ ಬೆಳೆಯುವ ಮೂಲಕ ಆರ್ಥಿಕ ಚಟುವಟಿಕೆಗಳು ಚುರುಕಾಗುತ್ತವೆ. ಅಂದ್ರೆ ಕೈಗಾರಿಕಾ ವಿಸ್ತರಣೆ ಕೂಡ ಆಗ್ತದ. ಕೈಗಾರಿಕೆ ವಿಸ್ತರಣೆ ಕೈಗಾರಿಕೆಗಳು ಎಲ್ಲಾ ಅಭಿವೃದ್ಧಿ ಆಗುತ್ತಾ ಹೋಗುತ್ತದೆ. ಯಾಕಂದ್ರೆ ಬಹು ಕೈಗಾರಿಕೆಗಳು ಅಂದ್ರೆ ಬಹಳಷ್ಟು ಕೈಗಾರಿಕೆಗಳಿಗೆ ಒಂದೇ ಸಮಯದಲ್ಲಿ ಬೆಳೆಯುವ ಮೂಲಕ ಅಂದ್ರೆ ಒಂದೇ ಸಮಯದಲ್ಲಿ ಬೆಳಿತಿರ್ತಾವ. ಅಂದ್ರೆ ಎಲ್ಲರಿಗೂ ಒಂದೇ ಸಮಯದಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆ ಮಾಡುವುದರಿಂದ ಎಲ್ಲ ಕೈಗಾರಿಕೆಗಳು ಒಂದೇ ಸಮಯದಲ್ಲಿ ಬೆಳೆಯುವ ಮೂಲಕ ಆರ್ಥಿಕ ಚಟುವಟಿಕೆಗಳು ಕೂಡ ಚುರುಕಾಗುತ್ತವೆ. ನೆಕ್ಸ್ಟ್ ಸರ್ಕಾರದ ಪಾತ್ರ. ರೂಲ್ ಆಫ್ ಗೌರ್ಮೆಂಟ್. ಪ್ರಾರಂಭದಲ್ಲಿ ಸರ್ಕಾರವೇ ದೊಡ್ಡ ಪ್ರಮಾಣದ ಹೂಡಿಕೆ ಮಾಡಬೇಕು. ಖಾಸಗಿ ವಲಯವನ್ನು ಪ್ರೇರಿಸಬೇಕು. ಅಂದ್ರೆ ಸರ್ಕಾರ ಫಸ್ಟ್ ಏನ್ ಮಾಡ್ತದಂದ್ರ ಪ್ರಾರಂಭದಲ್ಲಿ ಸರ್ಕಾರವೇ ಏನ್ ಮಾಡ್ತದೆ ದೊಡ್ಡ ಪ್ರಮಾಣದ ಹೂಡಿಕೆ ಮಾಡಿ ನಂತರ ಖಾಸಗಿ ವಲಯವನ್ನು ಪ್ರೇರೇಪಿಸುತ್ತದೆ. ನೆಕ್ಸ್ಟ್ ಆರನೇದು ಯೋಜಿತ ಅಭಿವೃದ್ಧಿ, ಪ್ಲಾನೆಡ್ ಡೆವಲಪ್ಮೆಂಟ್. ಸಮಗ್ರ ಯೋಜನೆಯ ಮೂಲಕ ಹೂಡಿಕೆ ಸಮನ್ವಯಗೊಳಿಸಿದರೆ ಮಾತ್ರ ಯಶಸ್ಸು ಸಾಧ್ಯ. ಯೋಜನೆ ಇಲ್ಲದ ಹೂಡಿಕೆ ಅಭಿವೃದ್ಧಿಗೆ ಸಹಕಾರಿಯಾಗುವುದಿಲ್ಲ. ಅಂದ್ರೆ ಯೋಜಿತ ಅಭಿವೃದ್ಧಿ ಅನ್ನೋದನ್ನ
ಯಾಕಂದ್ರೆ ಯೋಜಿತ ಅಭಿವೃದ್ಧಿ ಅಂದ್ರೆ ನಾವು ಯಾವ್ದೇ ಒಂದು ಕಾರ್ಯ ಮಾಡ್ಬೇಕಾದ್ರೆ ಅದಕ್ಕೆ ಫಸ್ಟ್ ನಾವು ಯೋಜನೆಯನ್ನು ಹಾಕೋಬೇಕಾದ್ರೆ ಪ್ಲಾನ್ ಮಾಡ್ಕೋಬೇಕು. ಆ ಪ್ಲಾನ್ ಪ್ರಕಾರ ನಾವು ಕಾರ್ಯಗಳನ್ನು ಮಾಡ್ಕೊಂಡು ಹೋದ್ರ ಆ ಯೋಜನೆ ಏನಾಗ್ತೈತಿ, ಅಭಿವೃದ್ಧಿ ಆಗ್ತದ. ಅಂದ್ರ ಇಲ್ಲಿ ಹೂಡಿಕೆ ಮಾಡುವ ಮುಂಚೆ ಏನ್ ಮಾಡ್ತೇವೆ, ಹೂಡಿಕೆ ಮಾಡುವ ಮುಂಚೆ ಯೋಜಿತ ಅಭಿವೃದ್ಧಿ ಅಂದ್ರೆ ಯೋಜನೆ ಹಾಕೊಂಡು ನಾವು ಅದಕ್ಕೆ ಕಾರ್ಯವನ್ನು ನಿರ್ವಹಿಸಿದರೆ ಅದು ಅಭಿವೃದ್ಧಿ ಸಾಧ್ಯ ಆಗ್ತದ, ಅಥವಾ ಯೋಜನೆ ಇಲ್ಲದ ನಾವು ಅಭಿವೃದ್ಧಿ ಮಾಡಿದ್ರೆ ಅದು ಅಭಿವೃದ್ಧಿ ಆಗಲಾರದು ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ 7ನೇದು ಬೃಹತ್ ಪ್ರಮಾಣದ ಹೂಡಿಕೆ ಅಗತ್ಯ, ನೀಡ್ ಫಾರ್ ಲಾರ್ಜ್ ಸ್ಕೇಲ್ ಇನ್ವೆಸ್ಟ್ಮೆಂಟ್. ಸಣ್ಣ ಪ್ರಮಾಣದ ಹೂಡಿಕೆಗಳಿಂದ ದೇಶದ ಆರ್ಥಿಕ ಅಭಿವೃದ್ಧಿ ಸಾಧ್ಯವಿಲ್ಲ. ದೊಡ್ಡ ಮಟ್ಟದ ಬಿಗ್ ಪುಷ್ ನೀಡಿದರೆ ಮಾತ್ರ ವೇಗವಾದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಅಂತಂದ್ರ ಬೃಹತ್ ಪ್ರಮಾಣದ ಹೂಡಿಕೆ ಅಗತ್ಯ. ಇಲ್ಲಿ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತದ ಪ್ರಕಾರ ಆರ್ಥಿಕ ಅಭಿವೃದ್ಧಿ ಆಗ್ಬೇಕಾದ್ರೆ ಬೃಹತ್ ಪ್ರಮಾಣದ ಹೂಡಿಕೆ ಅಗತ್ಯವಿದೆ. ಬೃಹತ್ ಪ್ರಮಾಣದ ಹೂಡಿಕೆ ಇಲ್ಲದೆ ಆರ್ಥಿಕ ಅಭಿವೃದ್ಧಿ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾವು ಉದಾಹರಣೆಯನ್ನು ತಗೋಬೇಕಾದ್ರ ಮಣ್ಣಿನಲ್ಲಿ ಹುದುಗಿರುವ ಒಂದು ಮೋಟಾರ್ ಸೈಕಲ್ ಅದನ್ನ ನಾವು ಹೆಚ್ಚು ಶಕ್ತಿಯಿಂದ ತಳ್ಳಿದ್ರೆ ಮಾತ್ರ ಏನಾಗ್ತದೆ, ಅದು ಮಣ್ಣಿನಿಂದ ಹೊರಗ್ ಬರ್ತದ. ಹಾಗೆ ಇಲ್ಲಿ ನಾವು ಒಂದು ಆರ್ಥಿಕ ಅಭಿವೃದ್ಧಿ ಆಗ್ಬೇಕಾದ್ರ ಅದರಲ್ಲಿ ಬೃಹತ್ ಪ್ರಮಾಣದ ಬಹಳಷ್ಟು ದೊಡ್ಡ ಮಟ್ಟದ ಹೂಡಿಕೆ ಮಾಡಿದರೆ ಮಾತ್ರ ಆರ್ಥಿಕ ಅಭಿವೃದ್ಧಿ ಆಗಬಹುದು ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಬಿಗ್ ಪುಷ್ ಸಿದ್ಧಾಂತದ ಟೀಕೆಗಳು, ಕ್ರಿಟಿಸಿಸಮ್ ಆಫ್ ಬಿಗ್ ಪುಷ್ ಥಿಯರಿ. ಅಂದ್ರೆ ಬಿಗ್ ಪುಷ್ ಸಿದ್ಧಾಂತದ ಟೀಕೆಗಳು ಅಂತಂದ್ರ ನಾವು ಇಲ್ಲಿಯವರೆಗೆ ಅಧ್ಯಯನ ಮಾಡಿರೋ ಸಿದ್ಧಾಂತ ಏನಾಗಿದೆ, ಯಾರ ಪ್ರಕಾರ ಆಗಿತ್ತು ಅಂತಂದ್ರ ಪೋಲೆಂಡ್ ದೇಶದ ರೋಸೆನ್ಸ್ಟೈನ್ ರೋಡನ್ ಅವರ ಪ್ರಕಾರ, ಅವರ ಅಭಿಪ್ರಾಯ ಮತ್ತು ಅವರ ಪ್ರಕಾರ ಆರ್ಥಿಕ ಅಭಿವೃದ್ಧಿ ಯಾವ ರೀತಿ ಆಗ್ತದ, ಆರ್ಥಿಕ ಅಭಿವೃದ್ಧಿ ಆಗ್ಬೇಕಾದ್ರೆ ಏನೇನು ಮಾಡ್ಬೇಕು, ಏನೇನು ಒಳಗೊಂಡಿದೆ ಅನ್ನೋದನ್ನ ನಾವ್ ಏನ್ ಮಾಡಿದ್ವು, ಅಧ್ಯಯನ ಮಾಡಿದ್ವು. ಈ ನಂತರ ಟೀಕೆಗಳು ಅಂತಂದ್ರ ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ಈ ಸಿದ್ಧಾಂತ ಕುರಿತು ತಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರ. ಅಂದ್ರೆ ಸಕಾರಾತ್ಮಕವಾಗಿ ಅಥವಾ ನಕಾರಾತ್ಮಕವಾಗಿ, ಪಾಸಿಟಿವ್ ಅಥವಾ ನೆಗೆಟಿವ್ ಆಗಿ ಏನ್ ಮಾಡ್ತಾರ, ಅವರ ಟೀಕೆಗಳನ್ನು ನೀಡಿದಾರ. ಅದನ್ನ ಏನಂತ ಕರೀತಾರ, ಟೀಕೆಗಳು ಅಂತ ಕರೀತಾರ. ಆ ಟೀಕೆಗಳು ಏನೇನು ಒಳಗೊಂಡೈತಿ ಅನ್ನೋದನ್ನ ಈಗ ನಾವು ನೋಡೋಣ. ಫಸ್ಟ್ ಒನ್, ದೊಡ್ಡ ಹೂಡಿಕೆ ಸಾಧ್ಯವಿಲ್ಲ. ಅಲ್ಪ ವಿಕಸಿತ ಅಥವಾ ಬಡ ದೇಶಗಳಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಒಟ್ಟಿಗೆ ದೊಡ್ಡ ಪ್ರಮಾಣದ ಹೂಡಿಕೆ ಮಾಡುವುದು ಅಸಾಧ್ಯ. ಅವರಿಗೆ ಬಂಡವಾಳ, ತಾಂತ್ರಿಕ ಜ್ಞಾನ ಮತ್ತು ಸಂಪನ್ಮೂಲಗಳ ಕೊರತೆ ಇದೆ. ಅಂದ್ರೆ ದೊಡ್ಡ ಹೂಡಿಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಪ ವಿಕಸಿತ ಅಥವಾ ಬಡ ದೇಶಗಳಲ್ಲಿ ಅಂದ್ರೆ ಅಭಿವೃದ್ಧಿಶೀಲ ದೇಶಗಳಲ್ಲಿ ಅಥವಾ ಬಡ ದೇಶಗಳಲ್ಲಿ ಅಂತಂದ್ರೆ ಅಲ್ಲಿ ಹಲವಾರು ಆರ್ಥಿಕ ಸಮಸ್ಯೆಗಳಿಂದ ಎದುರಿಸುತ್ತಿರುವ ಒಂದು ದೇಶಗಳಿಗೆ ಏನಂತಾರೆ, ಬಡ ದೇಶಗಳು ಅಂತ ಕರೀತಾರ. ಅದರಿಂದ ಅಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆ ಮಾಡುವುದು ಸಾಧ್ಯವಾಗುವುದಿಲ್ಲ. ಆದ್ರಿಂದ ಅಲ್ಲಿ ಬಂಡವಾಳ, ತಾಂತ್ರಿಕ ಜ್ಞಾನ ಮತ್ತು ಸಂಪನ್ಮೂಲಗಳ ಕೊರತೆ ಇರುವುದರಿಂದ ದೊಡ್ಡ ಮಟ್ಟದ ಹೂಡಿಕೆ ಮಾಡಲು ಸಾಧ್ಯವಿಲ್ಲ ಅನ್ನೋದನ್ನ ಕಂಡು ಬರ್ತದ. ನೆಕ್ಸ್ಟ್ ಸೆಕೆಂಡ್ ಒನ್, ಸಮಯೋಚಿತ ಮತ್ತು ಸಂಯೋಜನೆ ಕಷ್ಟ. ಸಮಯೋಚಿತ ಮತ್ತು ಸಂಯೋಜನೆ ಕಷ್ಟ. ಎಲ್ಲಾ ಕ್ಷೇತ್ರಗಳಲ್ಲಿ ಒಂದೇ ಸಮಯದಲ್ಲಿ ಹೂಡಿಕೆ ಮಾಡಲು ಸೂಕ್ತ ಯೋಜನೆ ಮತ್ತು ಸಂಯೋಜನೆ ಕೋಆರ್ಡಿನೇಷನ್ ಅಗತ್ಯವಿದೆ. ಅದನ್ನು ಸರಿಯಾಗಿ ನಿರ್ವಹಿಸಲು ಸರ್ಕಾರಕ್ಕೆ ಕಷ್ಟವಾಗುತ್ತದೆ. ಸಮಯೋಚಿತ ಮತ್ತು ಸಂಯೋಜಿತ ಕಷ್ಟ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಎಲ್ಲಾ ಕ್ಷೇತ್ರಗಳಲ್ಲಿ ಒಂದೇ ಸಮಯದಲ್ಲಿ ಹೂಡಿಕೆ ಮಾಡುವುದರಿಂದ ಸೂಕ್ತ ಯೋಜನೆ ಮತ್ತು ಸಂಯೋಜನೆ ಅಗತ್ಯವಿದೆ. ಅದನ್ನು ಸರಿಯಾಗಿ ನಿರ್ವಹಿಸಲು ಸರ್ಕಾರಕ್ಕೆ ಕಷ್ಟವಾಗುತ್ತದೆ. ಅಂದ್ರೆ ಇಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಮಾಡುವುದರಿಂದ ಅದನ್ನು ಸೂಕ್ತವಾದ ಯೋಜನೆಗಳನ್ನು ಹಾಕೋಬೇಕು. ಅದನ್ನು ಸೂಕ್ತವಾದ ಒಂದು ಸಂಯೋಜನೆ ಅಂತಂದ್ರೆ ಅದನ್ನು ಸರಿಯಾಗಿ ನಿರ್ವಹಿಸಬೇಕಾಗ್ತದ. ಅದನ್ನು ನಿರ್ವಹಿಸಲು ಸರ್ಕಾರಕ್ಕೆ ಕಷ್ಟವಾಗ್ತದ ಅನ್ನೋದನ್ನ ಕೂಡ ಇಲ್ಲಿ 2ನೇ ಟೀಕೆಯನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಥರ್ಡ್ ಒನ್, ಸರ್ಕಾರದ ಕಾರ್ಯಕ್ಷಮತೆ. ಸರ್ಕಾರದ ಅಕಾರ್ಯಕ್ಷಮತೆ ಅಂತಂದ್ರ ಸರ್ಕಾರ ದೊಡ್ಡ ಯೋಜನೆಗಳನ್ನು ಸರಿಯಾಗಿ ಅನುಷ್ಠಾನಗೊಳಿಸಲು ವಿಫಲವಾಗಬಹುದು. ಅಧಿಕಾರಶಾಹಿ, ಭ್ರಷ್ಟಾಚಾರ ಮುಂತಾದವುಗಳಿಂದ ಫಲಕಾರಿತ್ವ ಕಡಿಮೆ ಆಗುತ್ತದೆ. ಅಂದ್ರೆ ಸರ್ಕಾರದ ಅಕಾರ್ಯಕ್ಷಮತೆ ಅಂದ್ರೆ ಕಾರ್ಯವನ್ನು
ಪರಿಪೂರ್ಣವಾಗಿ ನಿಭಾಯಿಸಲು ಆಗದೇ ಇರುವುದನ್ನು ಏನಂತ ಕರೀತಾರ, ಆ ಕಾರ್ಯಕ್ಷಮತೆ ಅಂತ ಕರೀತಾರ. ಇಲ್ಲಿ ಸರ್ಕಾರ ದೊಡ್ಡ ಮಟ್ಟದ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ವಿಫಲವಾಗಬಹುದು ಅಂತಂದ್ರೆ ಫಲವಾಗದೇ ಇರುವುದನ್ನು ಅಂತ ಕರೀತಾರ. ಅಂದ್ರೆ ಇಲ್ಲಿ ಯಾಕಂತಂದ್ರ ಭ್ರಷ್ಟಾಚಾರ, ಅಧಿಕಾರಶಾಹಿ ಮುಂತಾದವುಗಳಿಂದ ಏನಾಗ್ತದೆ, ಫಲ ಸಿಗುವುದನ್ನು ಕಡಿಮೆ ಆಗುವುದರಿಂದ ಇಲ್ಲಿ ಸರ್ಕಾರದ ಕಾರ್ಯಕ್ಷಮತೆ ಆಗುವುದು ಕಡಿಮೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಫೋರ್ತ್ ಒನ್ ಖಾಸಗಿ ವಲಯದ ಅಸಮರ್ಪಕ ಭಾಗವಹಿಸುವಿಕೆ. ಅಂದ್ರ ಖಾಸಗಿ ವಲಯ ಏನ್ ಮಾಡಿದ್ರೆ ಸಮರ್ಪಕವಾಗಿ ಭಾಗವಹಿಸದೇ ಇರುವುದು ಅನ್ನೋದು. ಬೃಹತ್ ಹೂಡಿಕೆಗಳಲ್ಲಿ ಖಾಸಗಿ ವಲಯ ಪ್ರೈವೇಟ್ ಸೆಕ್ಟರ್ ಭಾಗವಹಿಸಲು ಭಯ ಪಡುತ್ತದೆ, ಏಕೆಂದರೆ ಅದರಲ್ಲಿ ಅಪಾಯ ಹೆಚ್ಚು. ಖಾಸಗಿ ವಲಯ ಹೆಚ್ಚು ಇದರಲ್ಲಿ ಭಾಗವಹಿಸಲು ಏನ್ ಮಾಡ್ತೈತೆ ಅಂದ್ರ ಭಯ ಪಡುತ್ತದೆ, ಏಕೆಂತಂದ್ರೆ ಅದರಲ್ಲಿ ಅಪಾಯ ಹೆಚ್ಚು ಕಂಡು ಬರುತ್ತದೆ. ಯಾಕಂದ್ರೆ ಬೃಹತ್ ಪ್ರಮಾಣದ ಹೂಡಿಕೆ ಮಾಡಲು ಭಯವನ್ನು ಪಡುವುದರಿಂದ ಇದು ಯಾಕಂದ್ರೆ ಅಪಾಯ ಹೆಚ್ಚು ಉಂಟಾಗುತ್ತದೆ ಅಂತ ಇಲ್ಲಿ ಖಾಸಗಿ ವಲಯ ಸಮರ್ಪಕವಾಗಿ ಭಾಗವಹಿಸುವುದಿಲ್ಲ. ನೆಕ್ಸ್ಟ್ ಫಿಫ್ತ್ ಒನ್ ಆರ್ಥಿಕ ಅಸಮತೋಲನ ಉಂಟಾಗುತ್ತದೆ. ಆರ್ಥಿಕ ಅಸಮತೋಲನ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನ ಹೂಡಿಕೆ ಆಗದಿದ್ದರೆ ಕೆಲವು ಕೈಗಾರಿಕೆಗಳು ವೇಗವಾಗಿ ಬೆಳೆದು ಇತರವು ಹಿಂದುಳಿಯುತ್ತವೆ. ಇದರಿಂದ ಅಸಮತೋಲನ ಉಂಟಾಗುತ್ತದೆ. ಅಂದ್ರೆ ಆರ್ಥಿಕ ಅಸಮತೋಲನ ಕೂಡ ಉಂಟಾಗಬಹುದು ಅಂತ ಇಲ್ಲಿ ಹೇಳಲಾಗ್ತದೆ. ಏಕೆ ಆರ್ಥಿಕ ಅಸಮತೋಲನ ಉಂಟಾಗ್ತದೆ ಅಂತಂದ್ರೆ ಕೆಲವು ಕ್ಷೇತ್ರಗಳಂದ್ರೆ ಬಹಳಷ್ಟು ಕ್ಷೇತ್ರಗಳು ಇರ್ತಾವೆ. ಅದರಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಸಮತೋಲನವಾದ ಒಂದು ಹೂಡಿಕೆಯನ್ನು ಮಾಡ್ಲಾಗ್ತದೆ. ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಸಮತೋಲನವಾದ ಹೂಡಿಕೆ ಮಾಡಕ ಆಗಂಗಿಲ್ಲ. ಆದ್ರಿಂದ ಇಲ್ಲಿ ಏನ್ ಮಾಡ್ತಾರೋ ಸಮಾನವಾಗಿ ಹೂಡಿಕೆ ಮಾಡುವ ಕ್ಷೇತ್ರಗಳು ಆರ್ಥಿಕ ಅಭಿವೃದ್ಧಿಯನ್ನು ವೇಗವಾಗಿ ಹೊಂದಿ ಬೆಳೆದಿರುತ್ತವೆ. ಮತ್ತು ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಕಡಿಮೆ ಹೂಡಿಕೆ ಮಾಡುವುದರಿಂದ ಅದು ಹಿಂದು ಉಳಿಯುತ್ತದೆ. ಆದ್ರಿಂದ ಇಲ್ಲಿ ಆರ್ಥಿಕ ಅಸಮತೋಲನ ಕೂಡ ಉಂಟಾಗಬಹುದು ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಸಿಕ್ಸ್ ಒನ್ ಸಮಗ್ರ ಯೋಜನೆಗೆ ಸಮಯ ಮತ್ತು ಸಂಪನ್ಮೂಲ ಅಗತ್ಯ. ಸಮಗ್ರ ಯೋಜನೆಗೆ ಸಮಯ ಮತ್ತು ಸಂಪನ್ಮೂಲ ಅಗತ್ಯ. ಇಂಥ ದೊಡ್ಡ ಪ್ರಮಾಣದ ಯೋಜನೆ ರೂಪಿಸಲು ಹೆಚ್ಚು ಸಮಯ, ತಜ್ಞರು ಮತ್ತು ಹಣ ಅಗತ್ಯವಿರುತ್ತದೆ. ಅಲ್ಪ ವಿಕಸಿತ ದೇಶಗಳಿಗೆ ಇದು ಅತಿಯಾದ ಒತ್ತಡ. ಅಂದ್ರೆ ಸಮಗ್ರ ಯೋಜನೆ ಅಂದ್ರೆ ದೊಡ್ಡದಾದ ಒಂದು ಯೋಜನೆ ನಾವು ಮಾಡ್ಬೇಕಾದ್ರ ಅದಕ್ಕೆ ಹೆಚ್ಚಿನ ಸಮಯ ಮತ್ತು ಸಂಪನ್ಮೂಲಗಳ ಅಗತ್ಯವಿರ್ತವೆ. ಅಂದ್ರೆ ನೋಡಿ ನಾವು ಉದಾಹರಣೆಗೆ ನೋಡ್ಬೇಕಾದ್ರ ನಾವು ಒಂದು ದೊಡ್ಡದಾದ ಮನೆ ಕಟ್ಟಬೇಕಾದ್ರ ಅದಕ್ಕೆ ಏನ್ ಮಾಡ್ತೀವಿ, ನಾವು ಹೆಚ್ಚಿನ ಹಣವನ್ನು ಹಾಕ್ಬೇಕಾಗ್ತದೆ. ದೊಡ್ಡ ಮಟ್ಟದ ಆ ಮನೆ ಮೇಲೆ ದೊಡ್ಡ ಮಟ್ಟದ ಹೂಡಿಕೆಯನ್ನು ಮತ್ತು ಹಾಕಬಹುದು ಮತ್ತು ಹೆಚ್ಚಿನ ಕಾಲ ದೀರ್ಘಾವಧಿಯ ಸಮಯವನ್ನು ಬೇಕಾಗ್ತದೆ. ಆದ್ರಿಂದ ಇದು ಸಮಗ್ರ ಯೋಜನೆಗೆ ಸಮಯ ಮತ್ತು ಸಂಪನ್ಮೂಲಗಳು ಕೂಡ ಅಗತ್ಯವಿದೆ ಅನ್ನೋದನ್ನ ನಾವಿಲ್ಲ ನೋಡ್ಬೋದು. ನೆಕ್ಸ್ಟ್ ಉಪಸಂಹಾರ ಕನ್ಕ್ಲೂಷನ್. ಬಿಗ್ಬು ಸಿದ್ಧಾಂತವು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅತ್ಯಂತ ಪ್ರಾಮುಖ್ಯವಾದ ತತ್ವವಾಗಿದೆ. ಇದು ಒಂದು ಅಥವಾ ಎರಡು ಕ್ಷೇತ್ರಗಳಲ್ಲಿ ಮಾತ್ರವಲ್ಲ, ಎಲ್ಲಾ ಕ್ಷೇತ್ರಗಳಲ್ಲಿ ಸಮಗ್ರ ಹೂಡಿಕೆ ಮಾಡುವುದರ ಮೂಲಕ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆ ಸಾಧ್ಯವಿದೆವೆಂದು ಹೇಳುತ್ತದೆ. ಅಂದ್ರೆ ಬಿಗ್ಬು ಸಿದ್ಧಾಂತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರಕ್ಕೆ ಸಂಬಂಧಪಟ್ಟಿಸಿ ಅಭಿವೃದ್ಧಿಶೀಲ ರಾಷ್ಟ್ರ ಒಂದು ಅಭಿವೃದ್ಧಿ ರಾಷ್ಟ್ರವಾಗಿ ಹೊರಹೊಮ್ಮಬೇಕಾದ್ರ ಅದಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲಿ ಒಂದೇ ಕಾಲಕ್ಕೆ ಅಥವಾ ಒಂದೇ ಸಮಯದಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆ ಮಾಡುವುದರಿಂದ ಆ ದೇಶವು ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆ ಸಾಧ್ಯವಾಗುತ್ತದೆ. ಒಂದೇ ಸಮಯದಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಮಾಡುವುದರಿಂದ ಆರ್ಥಿಕ ಅಭಿವೃದ್ಧಿ ಆಗ್ತದ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಸಾರಾಂಶ ಅಂತಂದ್ರ ಇಲ್ಲಿ ನೋಡ್ರಿ, ಅಂಶದ ವಿವರಣೆ. ಈ ಸಿದ್ಧಾಂತದಲ್ಲಿ ನಾವು ಏನೇನ್ ತಿಳಿದುಕೊಂಡಿವು ಅನ್ನೋದನ್ನ, ಈ ಸಿದ್ಧಾಂತವು ಏನೇನು ಒಳಗೊಂಡೈತಿ ಅನ್ನೋದನ್ನ ಇಲ್ಲಿ ನಾವು ಶಾರ್ಟ್ ಆಗಿ ನೋಡ್ಬಹುದು. ಅಂದ್ರೆ ಈ ಕ್ವಶನ್ಗಳು ಕೂಡ ಇದರಲ್ಲಿ ಬರ್ತಾವ. ಇಂಪಾರ್ಟೆಂಟ್ ಅಂಶಗಳನ್ನು ನಾವೇನ್ ಮಾಡಿದ್ವು ಲಾಸ್ಟ್ ಅಂಶ ವಿವರಣೆ. ಪ್ರವರ್ತಕ ಅಂತಂದ್ರೆ ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಅಥವಾ ಮಂಡಿಸಿದವರು ಅಥವಾ ಪ್ರವರ್ತಕರು ಯಾರಂತಂದ್ರ ಟಿ.ಎನ್. ರೋಸೆನ್ಸ್ಟೈನ್ ರೂಡಾನ್.
ಅಂದ್ರೆ ಪೋಲೆಂಡ್ ದೇಶದ ರೋಸೆನ್ಸ್ಟೈನ್ ರೋಡಾನ್ ಅಂತಾನು ಕರೀತಾರ. ಇದ್ ನೋಡಿ 2023 ಕೆಸೆಟ್ ಎಕ್ಸಾಮ್ ದಾಗ ಈ ಕ್ವಶನ್ ಬಂದಿತ್ತು. ಏನಂತಂದ್ರ ಬಿಕ್ಕು ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ. ಇಲ್ಲಿ ನೋಡ್ರಿ PN ರೋಸೆನ್ಸ್ಟೈನ್ ರೋಡಾನ ಅಥವಾ ಪೋಲ್ ರೋಸೆನ್ಸ್ಟೈನ್ ರೋಡಾನ ಅಥವಾ ಪೋಲೆಂಡ್ ದೇಶದ ರೋಸೆನ್ಸ್ಟೈನ್ ರೋಡಾನ ಯಾವ್ದು ಒಂದು ಬಂದ್ರ ಕರೆಕ್ಟ್ ರೀ ಅದ. ನೆಕ್ಸ್ಟ್ ಯಾವ ವರ್ಷ ಅದನ್ನು ಮಂಡಿಸಿದರು ಕೂಡ ಕೇಳಬಹುದು. 1943ರಲ್ಲಿ ಈ ಬಿಕ್ಕು ಸಿದ್ಧಾಂತವನ್ನು ರೋಸೆನ್ಸ್ಟೈನ್ ರೋಡಾನ್ ಅವರು ಪ್ರತಿಪಾದಿಸಿದ್ದಾರೆ. 1943ರಲ್ಲಿ ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಮತ್ತು ಈ ಸಿದ್ಧಾಂತವನ್ನು ಪರಿಷ್ಕರಣೆ ಯಾವಾಗ ಮಾಡ್ಲಾಯ್ತು ಅಂತಂದ್ರ 1957 ಪ್ರಕಟಣೆ ಅಲ್ರಿ, ಸಾರಿ ಇದು ಪ್ರಕಟಣೆ ಅಲ್ಲ. 1957ರಾಗ ಪರಿಷ್ಕರಣೆಯನ್ನು ಮಾಡ್ಲಾಯ್ತು. 1957ರಾಗ ಏನಾದ ಈ ಸಿದ್ಧಾಂತವನ್ನು ಪರಿಷ್ಕರಣೆಯನ್ನು ಮಾಡ್ಲಾಯ್ತು. ಮತ್ತು ಇವರ ಗ್ರಂಥ ಯಾವ್ದಂತಂದ್ರ ನೋಟ್ಸ್ ಆನ್ ದ ಥಿಯರಿ ಆಫ್ ದ ಬಿಗ್ ಪುಷ್. ನೋಟ್ಸ್ ಆನ್ ದ ಥಿಯರಿ ಆಫ್ ದ ಬಿಗ್ ಪುಷ್ ಅನ್ನೋದು ಅವರ ಗ್ರಂಥ. ಅವರ ಮುಖ್ಯ ಅಂಶ ದೊಡ್ಡ ಮಟ್ಟದ ಸಮಗ್ರ ಹೂಡಿಕೆ ಇದಕ್ಕೆ ಅವಶ್ಯಕವಾಗಿದೆ ಮತ್ತು ಉದ್ದೇಶದಿಂದ ಆರ್ಥಿಕ ಅಭಿವೃದ್ಧಿ ಮತ್ತು ಉದ್ಯಮೀಕರಣ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಉದ್ಯಮೀಕರಣ ಅಂದ್ರೆ ಉದ್ಯೋಗಗಳನ್ನು ಸೃಷ್ಟಿಸುವುದು ಈ ಸಿದ್ಧಾಂತದ ಉದ್ದೇಶವಾಗಿದೆ ಅನ್ನೋದನ್ನ ಇಲ್ಲಿ ನೋಡಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆ ಇದ್ರಲ್ಲಿ ಏನಾರ ಡೌಟ್ ಇದ್ದರೆ ನಮ್ಗೆ ಕಮೆಂಟ್ ಮಾಡಿ. ಈಗ ಅಧ್ಯಯನ ಮಾಡಿದ ವಿಷಯ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಆಶಿಸುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ. ನಿಮ್ಮ ಬೆಂಬಲವೇ ನಮ್ಮ ಪ್ರೇರಣೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೆ ಕಲಿಯಿರಿ, ಬೆಳೆಯಿರಿ ಮತ್ತು ಹಂಚಿಕೊಳ್ಳಿ. ಧನ್ಯವಾದಗಳು.